ಇನ್ನು ಗದಗ ಜಿಲ್ಲೆಯಲ್ಲಿ ಬರಕ್ಕೆ ಬಳಲಿ ಬೆಂಡಾಗ್ಬಿಟ್ಟಿದ್ದಾರೆ ರೈತರು. ಮಳೆನೇ ಇಲ್ಲ, ಒಣಗಿ ಹೋಗಿದೆ ಬೆಳೆ. ಹತ್ತಿ ಬೆಳೆಯನ್ನ ಮಳೆ ಬರಲಿಲ್ಲ ಅಂತ ಹೇಳಿ ನಾಶ ಮಾಡಿದ್ದಾನೆ ರೈತ. 12 ಎಕರೆಯಲ್ಲಿ ಬೆಳೆದಿದ್ದ ಹತ್ತಿಯನ್ನ ಮಳೆನೇ ಇಲ್ಲದೆ ತಾನೇ ನಾಶ ಮಾಡಿರುವಂಥದ್ದು. ಎಕರೆಗೆ 20 ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿದ್ದ ಅನ್ನದಾತ. ಸಾಲ ಸೋಲ ಮಾಡಿ ಬೆಳೆದಂತಹ ಹತ್ತಿ ಬೆಳೆ ಸಿಗಲ್ಲ ಅಂತ ರೈತ ಮಂಜುನಾಥ್ ಟ್ರ್ಯಾಕ್ಟರ್ನಿಂದ ಹತ್ತಿ ಬೆಳೆಯನ್ನ ನಾಶಪಡಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಮಳೆಯೇ ಬರ್ತಿಲ್ಲ, ಬರ ಆವರಿಸಿದೆ. ಹತ್ತಿ ಬೆಳೆಯನ್ನ ಖುದ್ದು ತಾನೇ ನಾಶಪಡಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. 12 ಎಕರೆಯಲ್ಲಿ ಬೆಳೆದಿದ್ದಂತಹ ಹತ್ತಿಗೆ ಮಳೆ ಬರಲಿಲ್ಲ ಅಂತಂದರೆ ಬೆಳೆ ಸಿಗಲ್ಲ. ಆ ಹಿನ್ನೆಲೆಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದಂತಹ ಅನ್ನದಾತ ಕಂಗಾಲಾಗಿ ಈಗ ತಾನೇ ನಾಶಪಡಿಸ್ತಾ ಇದ್ದು ರೈತ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ನಮ್ದು ಒಟ್ಟು 12 ಎಕರೆ ಹೊಲ. ನಾವು ಒಟ್ಟು ಈಗ ಈ ಹೊಲಕ್ಕೆ ಖರ್ಚು ಮಾಡಿದ್ದು 25 ಪ್ಯಾಕೆಟ್ ಹತ್ತಿ ಬೀಜ ಉರೇವಿ. ಒಟ್ಟು 10, 26, 25 ಗೊಬ್ಬರ ಹಾಕೇವಿ. ಭಾಳ ಸಾಲ ಮಾಡಿ ನಾವು ತಂದು ಈ ಹೊಲಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಇದು ಮಳೆ ಕಡಿಮೆ ಆದ್ರಿಂದ ನಮಗೆ ಸರಿಯಾಗಿ ಎಲ್ಲ ಪೀಕ್ ಒಣಗಾಕೊಂತು. ಹಿಂಗಾಗಿ ಬ್ಯಾಡ್ ಸರಿ ಇದನ್ನಂತಂದು ನಾವು ಹೊರಗಾಕೊಂತೇವೆ. ಈಗ ಇದನ್ನ ಒಟ್ಟು ಒಂದು 2-2.5 ಲಕ್ಷ ರೂಪಾಯಿ ಖರ್ಚಾಗೈತೆ ನಮ್ದು. 2.5 ಲಕ್ಷ ರೂಪಾಯಿ ಎಲ್ಲಾರ ಸಾಲ ಮಾಡಿ ತಂದಿದ್ರು ಹೆಂಗೋ? ನಾವು ಕೆನರಾ ಬ್ಯಾಂಕ್ನಾಗ 3 ಲಕ್ಷ ರೂಪಾಯಿ ಬೆಳೆ ಸಾಲ ತೆಗೆದು ಈ ಗೊಬ್ಬರ ಬೀಜ ತಂದು ನಾವು 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಕೇವಿ. ಇದು ಮಳೆ ಹೋಗೋದ್ರಿಂದ ನಮಗೆಲ್ಲ ಪೀಕ್ ಒಣಗಾಕೊಂತತಿ. ಇದು ಸರ್ಕಾರ ಗಮನಕ್ಕೆ ತಗೊಂಡು ಗದಗ ಜಿಲ್ಲೆ ಬರಗಾಲ ಅಂತ ಸಾರಿ ರೈತರಿಗೊಂದು ಏನೋ ಪರಿಹಾರ ಅಂತ ಕೊಟ್ಟ ಅನುಕೂಲ ಮಾಡ್ಬೇಕಂತ ಕೇಳ್ಕೊಂತೇನೆ. ಹೋದ್ ಸಲನು ಇದೇ ತರನ ಆಗಿತ್ತೇನ್ರಿ? ಹೋದ್ ಸಲ ಮಳೆ ಭಾಳ ಆಗಿ ಎಲ್ಲ ಹಾಳಾಗಿ ಹೋಯ್ತು. ಈ ಸಲ ಮಳೆ ಆಗದೆ ಹಾಳಾಗಿ ಹೋಯ್ತು. ಹಿಂಗಾಗಿ ರೈತರು ಹೆಂಗ್ ಉದ್ದಾರ ನಾವು? ಇದನ್ನ ಸರ್ಕಾರ ಗಮನಕ್ಕೆ ತಗೋಬೇಕು ರೈತರದಟ್ಟ. ನಮ್ದು ಒಟ್ಟು 12 ಎಕರೆ ಹೊಲ. ನಾವು ಒಟ್ಟು ಈಗ ಈ ಹೊಲಕ್ಕೆ ಖರ್ಚು ಮಾಡಿದ್ದು 25. ಇತ್ತ ಕಾರಂಜ ಬಲದಂಡೆ ಕಾಲುವೆಗೆ ನೀರು ಹರಿತಾ ಇಲ್ಲ. ರಾಜ್ಯದಲ್ಲಿ ಮಳೆಯ ಆರ್ಭಟವೇ ಇಲ್ಲದೆ ಇರೋದ್ರಿಂದಾಗಿ ರೈತರ ಕನಸಿ ನುಚ್ಚುನೂರಾಗ್ತಾ ಇದೆ. ಬೀದರ್ ಜಿಲ್ಲೆಯ ರೈತರ ಪರಿಸ್ಥಿತಿ ಕೂಡ ಇದೇ ಆಗಿದೆ. ಬೀದರ್ ಜಿಲ್ಲೆಯ ಹಾಲಹಳ್ಳಿ ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ. ಕಾರಂಜ ಡ್ಯಾಂನಿಂದ ನೀರು ಹರಿಸೋದಕ್ಕೆ ಯೋಜನೆಯನ್ನು ರೂಪಿಸಲಾಗಿದ್ದು ಈ ವರ್ಷವೂ ಕೂಡ ಕಾಲುವೆ ರಿಪೇರಿಗೆ ಲಕ್ಷಾಂತರ ರೂಪಾಯಿ ವೆಚ್ಚವನ್ನ ಮಾಡಲಿದ್ದು 2 ದಶಕ ಕಳೆದರೂ ಕೂಡ ಕಾಲುವೆಗೆ ಇನ್ನೂ ಕೂಡ ನೀರೇ ಬಂದಿಲ್ಲ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ. ಕಾರಂಜ ಡ್ಯಾಮ್ನ ನೀರು ಬರಬೇಕಾಗಿತ್ತು, ಆದರೆ ಒಂದು ಹನಿ ನೀರು ಕೂಡ ಇಲ್ಲದೇನೆ ಕಾಲುವೆ ಹೇಗಿತ್ತೋ ಹಾಗೆ ಒಣಗಿ ಹೋಗ್ತಾ ಇದೆ. ಅಲ್ಲಿನ ಅಕ್ಕಪಕ್ಕದ ಹಳ್ಳಿಯ ರೈತರು ಕಣ್ಣೀರಿಡುವಂತಹ ಪರಿಸ್ಥಿತಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಕಾಲುವೆಯನ್ನು ಸಿದ್ಧಪಡಿಸಲಾಯಿತು, ರಿಪೇರಿ ಮಾಡಲಾಗಿದೆ. ಆದರೂ ಕೂಡ ಮಳೆಯ ಆರ್ಭಟವೇ ಇಲ್ಲದೆ ಇರೋದ್ರಿಂದಾಗಿ ಡ್ಯಾಮ್ನಲ್ಲೇ ನೀರು ಖಾಲಿಯಾಗಿದೆ. ಹಾಗಾಗಿ ಕಾಲುವೆಗಳಿಗೂ ಕೂಡ ನೀರು ಹರಿದಿಲ್ಲ. ಇನ್ನು ಸುರೇಶ್ ನಾಯ್ಕ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೀದರ್ ಜಿಲ್ಲೆಯ ಜೀವನಾಡಿ ಕಾರಂಜ ಜಲಾಶಯದಿಂದ ಸುಮಾರು 131 ಕಿಲೋಮೀಟರ್ವರೆಗೆ ಬಲದಂಡೆ ಕಾಲುವೆಯನ್ನು ರೈತರ ಹೊಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಕಾಲುವೆಗಳು ನಿರ್ಮಾಣವಾಗಿ ಸುಮಾರು 2 ದಶಕ ಕಳೆದರೂ ಕೂಡ ಇವತ್ತಿನವರೆಗೂ ರೈತರಿಗೆ ಇದರಿಂದ ಏನೂ ಕೂಡ ಪ್ರಯೋಜನ ಆಗಿಲ್ಲ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಇದಕ್ಕೆ ರಿಪೇರಿಗೆ ಅಂತ ಹೇಳಿ ಇದಕ್ಕೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಕೂಡ ಮಾಡ್ತಿರುವಂಥದ್ದು. ಆದರೆ ಕೊನೆ ಭಾಗದವರೆಗೂ ಕೂಡ ಇಲ್ಲಿ ನೀರು ಬರಲ್ಲ. ಕೇವಲ ಡ್ಯಾಮ್ನಿಂದ ಏನು ಸುಮಾರು ಒಂದು 60 ರಿಂದ 70 ಕಿಲೋಮೀಟರ್ವರೆಗೆ ಮಾತ್ರ ನೀರು ಬರ್ತಾ ಇದೆ. ಅದರಿಂದ ರೈತರು ಕೂಡ ಉತ್ತಮವಾದಂಥ ಬೆಳೆಯನ್ನು ಕೂಡ ಬೇಯ್ತಾ ಇರುವಂಥದ್ದು. ಆದರೆ ಸುಮಾರು ಈ ಕಡೆ ಏನು 180 ಕಿಲೋಮೀಟರ್ ಇತ್ತೀಚೆಗೆ ಏನು ಕಾಲುವೆಗಳ ನಿರ್ಮಾಣ ಮಾಡಿದ್ದಾರೆ, ಅವು ಯಾವಕ್ಕೂ ಕೂಡ ಇಲ್ಲಿ ನೀರು ಬರ್ತಾ ಇಲ್ಲ. ಈ ದೃಶ್ಯನ ಕೂಡ ಇಲ್ಲಿ ನೋಡ್ಬೋದು ನೀವು. ಅಲ್ಲೆಲ್ಲಿ ನೀರು ಬಿಟ್ಟರೂ ಕೂಡ ಅಲ್ಲೆಲ್ಲಿ ಸಾಕಷ್ಟು ಸೋರಿಕೆಗಳಾಗ್ತಾ ಇದೆ. ಆ ಸೋರಿಕೆ ಆಗೋದ್ರಿಂದ ಕೂಡ ಇಲ್ಲಿವರೆಗೂ ಕೂಡ ನೀರು ಬರ್ತಾ ಇಲ್ಲ. ಈಗ ಸಚಿವ ಸಂಪುಟ ಕೂಡ ಮೊನ್ನೆ ಕಳೆದ 3 ದಿನದ ಹಿಂದೆ ವಿಶೇಷ ಸಂಪುಟ ಸಭೆಯಲ್ಲೂ ಕೂಡ ಸುಮಾರು 181 ಕೋಟಿ ರೂಪಾಯಿ ಈ ಕಾರಂಜ ಬಲದಂಡೆ ಕಾಲುವೆಗೇನು ರಿಪೇರಿಗೆ ಅಂತ ಈಗಾಗಲೇ ಏನು ಸಂಪುಟ ಸಭೆಯನ್ನು ಒಪ್ಪಿಗೆ ಕೂಡ ಕೊಟ್ಟಿರ್ತಕ್ಕಂಥ. ಇನ್ನೊಂದು ತಿಂಗಳಲ್ಲಿ ಕೂಡ ಇದು ಕಾಮಗಾರಿ ಕೂಡ ಮತ್ತೆ ಆರಂಭ ಆಗ್ಬೋದು. ಆದರೆ ಈಗಲಾದರೂ ಕೂಡ ನಮಗೆ ಈ ಡ್ಯಾಮ್ನಿಂದ ಬಿಟ್ಟಂತ ನೀರು ನಮ್ಮ ರೈತರ ಜಮೀನಿಗೆ ಬರಲಿ ಅಂತ ಒಂದು ದೊಡ್ಡ ಆಶಾಭಾವನೆಯನ್ನು ಕೂಡ ಇಲ್ಲಿ ರೈತರು ಇಟ್ಕೊಂಡಿರ್ತಕ್ಕಂಥದ್ದು. ಈ ಭಾಗದ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸುಮಾರು 23 ವರ್ಷ ಆಯ್ತು ಡ್ಯಾಮ್ ಸ್ಟಾರ್ಟ್ ಆಗಿ ಸರ್, ಇನ್ನೂ ನೀರು ಬಿಟ್ಟಿಲ್ಲ ಅವರು. ಸಾಕಷ್ಟು ರೈತರ ಎಲ್ಲ ಜಮೀನುಗಳು ಹೊಂಟಾಗ್ಯಾವ, ನೀರನ್ನು ಬೇಡ, ಅವರು ಜಮೀನು ಬೇಡ, ಅವ್ರು ಹ್ಯಾಂಗೆ ಬದುಕಬೇಕು? ಇದೊಂದು ದೊಡ್ಡ ಸಮಸ್ಯೆ ಆಗ್ಯದ. ಮತ್ತೆ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅದು ಸಮಸ್ಯೆ ಆಗ್ಯದ. ಮತ್ತು ಎಲ್ಲ ಸೋರಿಕೆ ಹೆಚ್ಚಾಗ್ಯದ. ಡ್ಯಾಮ್ನಲ್ಲಿ ಸೋರಿಕೆ ಹೆಚ್ಚಾಗ್ಯದ, ಯಾರು ಗಮನ ಹತ್ಲಿಕ್ಕೆ ತಯಾರಿಲ್ಲ. ಇದು ಸಮಸ್ಯೆ ದೊಡ್ಡದಾಗ್ಯದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕೇರ್ಫುಲ್ಲಿ ಕೇರ್ ತಗೊಂಡು ನಿರ್ಮಾಣ ಮಾಡ್ಬೇಕ್ರಿ ಸರ್. ಒಳ್ಳೆ ನಮ್ಗೆ ಈ ಭಾಗದ ರೈತರಿಗೇನು ಈ ಕಾಲುವೆ ಕೂಡ ಒಂದು ಜೀವನ ಆಧಾರವಾಗುವಂಥ ಎಲ್ಲ ಲಕ್ಷಣವೂ ಕೂಡ ಇದ್ದಾವೆ. ಆದರೆ ಅಧಿಕಾರಿಗಳು ಇಲ್ಲಿ ನೀರು ಬಿಡುವಂಥ ಪ್ರಯತ್ನ ಮಾಡಬೇಕು ಅಂತ ಇಲ್ಲಿ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್. ಇನ್ನು ಬೀದರ್ನಲ್ಲೂ ಅಷ್ಟೇ ಮಳೆಯನ್ನೇ ನಂಬಿ ರೈತರು ಬಿತ್ತನೆ ಮಾಡಿದ್ರು. ಆದರೆ ಈಗ
ಕಂಗಾಲಾಗಿದ್ದಾರೆ. ಹೊಟ್ಟೆಪಾಡಿಗೆ ಅಲ್ಪ ಸ್ವಲ್ಪ ಭೂಮಿ ನಂಬಿ ದಂಪತಿ ಬಿತ್ತನೆ ಮಾಡಿದ್ರು. ಕಾಳು ಸರಿಯಾಗಿ ಮೊಳಕೆಯೊಡೆದಿಲ್ಲ, ಮರುಬಿತ್ತನೆ ಮಾಡಿದ್ದಾರೆ. ಬೀದರ್ನ ರಾಜನಾಳ ಗ್ರಾಮದ ಬಹುತೇಕ ರೈತರಿಂದ ಬಿತ್ತನೆ ಕಾರ್ಯವಾಗಿತ್ತು. ಆರ್ಥಿಕ ಸಂಕಷ್ಟದಿಂದ ಟ್ರ್ಯಾಕ್ಟರ್ ಕೂಡ ಬಳಸಿಲ್ಲ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಂತಹ ಪರಿಸ್ಥಿತಿ. ಕೂರಿಗೆಗೆ ಹೆಗಲು ಕೊಟ್ಟು ಜಮೀನಿನಲ್ಲಿ ದಂಪತಿ ತಾವೇ ಬಿತ್ತನೆ ಮಾಡಿದ್ದಾರೆ. ಆದರೆ ಮಳೆ ಬರ್ತಿಲ್ಲ. ಮುಂದೆ ಹೇಗಪ್ಪ ಗತಿ ಎನ್ನುವಂಥ ಪರಿಸ್ಥಿತಿ. ಅಲ್ಪ ಸ್ವಲ್ಪ ಭೂಮಿ ಇದೆ, ಹೊಟ್ಟೆಪಾಡಿಗೆ ಬಿತ್ತನೆ ಮರುಬಿತ್ತನೆ ಎಲ್ಲವೂ ಆಗಿದೆ. ಆದರೆ ಇನ್ನೂ ಕೂಡ ಮಳೆರಾಯ ಕಣ್ತೆರಿತಾ ಇಲ್ಲ. ಬೀದರ್ನ ರಾಜನಾಳದ ಚಿತ್ರಣ ಇದು. ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡಿ. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಹೊಲದಲ್ಲಿ ಬಿತ್ತನೆ ಮಾಡಿದಂಥ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ರಾಜನಾಳ ಗ್ರಾಮದ ರೈತರ ಹೊಲದಲ್ಲಿ ಸದ್ಯ ನಾನು ಇರುವಂಥದ್ದು. ಈ ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು ನೀವು. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಹೆಸರನ್ನು ಇಲ್ಲಿ ಬಿತ್ತನೆ ಮಾಡಿದರು. ಆದರೆ ಹೆಸರು ಸರಿಯಾಗಿ ಮೊಳಕೆಯನ್ನು ಕೂಡ ಇಲ್ಲಿ ಹೊಡೆದಿಲ್ಲ. ಹೀಗಾಗಿ ರೈತರು ಕೂಡ ಈಗ ಮರು ಬಿತ್ತನೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಆ ದೃಶ್ಯನೂ ಕೂಡ ನೋಡ್ಬೋದು. ಇಲ್ಲಿ ರೈತ ಮಹಿಳೆಯರು ಕೂಡ, ಯಾಕಂದರೆ ಈಗಾಗಲೇ ಒಂದು ಬಿತ್ತನೆಯಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು. ಯಾಕೆಂದರೆ ಜಾನುವಾರುಗಳಿಂದ ಬಿತ್ತನೆ ಮಾಡಿದರೆ ಸುಮಾರು 2,000 ರಿಂದ 3,000 ರೂಪಾಯಿ ಹಣನೂ ಕೂಡ ಬೇಕಾಗುತ್ತೆ. ಹೀಗಾಗಿ ಜಾನುವಾರುಗಳ ಸಹವಾಸನೆ ಬೇಡ ಅಂತ ತಾವೇ ಸ್ವಂತಾಗಿ ಕೂರಿಗೆ ಹಿಡಿದು ತಾವೇ ಬಿತ್ತನೆ ಇರ್ತಕ್ಕಂಥದ್ದು. ಯಾಕೆಂದರೆ ಆ ಹೆಂಡತಿ ಅದನ್ನ ಕೂರಿಗೆನ ಎಳೆದರೆ ಇಲ್ಲಿ ಅವರ ಗಂಡನೂ ಕೂಡ ಅದನ್ನ ಬಿತ್ತನೆ ಕಾರ್ಯದಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು. ಯಾಕೆಂದರೆ ಸಾಲ ಸೋಲ ಮಾಡಿ ಈಗಾಗಲೇ ಅವರು ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದಂಥ ಬೆಳೆನೂ ಕೂಡ ಈಗ ಸಂಪೂರ್ಣವಾಗಿ ಬಂದಿಲ್ಲ. ಅಲ್ಲೊಂದು ಇಲ್ಲೊಂದು ಕೇವಲ ಬೆಳೆ ಮಾತ್ರ ಬಂದಿರತಕ್ಕದ್ದು. ಹೀಗಾಗಿ ಇವರು ಮತ್ತೆ ಮರು ಬಿತ್ತನೆಯಲ್ಲಿ ಕೂಡ ಇಲ್ಲಿ ತೊಡಗಿರ್ತಕ್ಕಂಥದ್ದು. ಈ ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು ನೀವು. ಈಗಾಗಲೇ ಇವರು ತೊಗರಿಯನ್ನು ಕೂಡ ಈಗ ಬಿತ್ತನೆ ಮಾಡ್ತಿದ್ದಾರೆ. ಅದು ಕೂಡ ಸಮರ್ಪಕವಾಗಿ ಬರುತ್ತೆ ಇಲ್ಲೋ ಅನ್ನೋ ಒಂದು ಆತಂಕನೂ ಕೂಡ ಇಲ್ಲಿ ರೈತರಲ್ಲಿ ಇರುವಂಥದ್ದು. ಯಾಕೆಂದರೆ ಕಳೆದ 4-5 ದಿನದಿಂದಲೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆ ಆಗ್ತಾ ಇದೆ. ಈಗಾಲಾದರೂ ಮಳೆ ಆಗುತ್ತೆ, ಈಗ ಬಿತ್ತನೆ ಮಾಡಿದಂಥ ಏನು ತೊಗರಿ ಕೂಡ ಏನು ಬರುತ್ತೆ ಅನ್ನೋ ನಂಬಿಕೆಯಿಂದನೂ ಕೂಡ ಅವರು ಈಗಾಗಲೇ ಬಿತ್ತನೆ ಕಾರ್ಯದಲ್ಲೂ ಕೂಡ ಈಗ ತೊಡಗಿರ್ತಕ್ಕಂಥದ್ದು. ಯಾಕೆಂದರೆ ಸಾಕಷ್ಟು ಪ್ರಮಾಣದಲ್ಲಿ ಸಾಲ ಸೋಲ ಮಾಡಿ ಬಿತ್ತನೆನೂ ಕೂಡ ರೈತರು ಮಾಡಿದ್ರು. ಆದರೆ ಮಳೆ ಕೈ ಕೊಟ್ಟ ಪರಿಣಾಮವಾಗಿ ಹೊಲದಲ್ಲಿ ಬಿತ್ತನೆ ಮಾಡಿದಂಥ ಬೆಳೆ ಕೂಡ ಈಗ ಕೈ ಕಟ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೂ ಕೂಡ ಇಲ್ಲಿ ರೈತರಿದ್ದಾರೆ. ಅವರನ್ನು ಮಾತಾಡ್ಸೋರು ಅವ್ರು ಏನು ಹೇಳ್ತಾರೆ ಅಂತ ಈಗ ಹೇಳ್ರಿ. ಮತ್ತೆ ಮರು ಬಿತ್ತನೆ ತೊಡಗಿದಾರೆ, ಏನಾಯ್ತು ಸರ್? ಪೈಲೆ ಒಂದು 20 ದಿನ ಕೆಲ ಬಿತ್ತಿದ್ದೇವೆ ರೀ. ಮಳೆ ಇಲ್ಲ ಅಂತ, ಮಳೆ ಬೀಳ್ತಂದು ಬಿತ್ತಿದ್ದೆವು. ಮತ್ತು ಸಾಲ ಮಾಡಿದೆವು. ಎಕರ್ಗೆ 5-10-15 ಹଜାର ಆಗ್ಯದ ರೀ ಎಕರ್ಗೆ. ಗೊಬ್ಬರ ಬಂತು, ಬೀಜ ಬಂತು, ಬಿತ್ತವನಿಗೆ ಎಕರ್ಗೆ 1500 ಕೊಟ್ಟಿದ್ದೆವು. ಮಳೆ ಇದ್ದಿಲ್ಲ. ಮಳೆ ಬೀಳ್ದಕ್ಕೆ ಪೂರ ಲುಕ್ಸಾನ್ ಆಗ್ಯದ. ಈಗ ಮತ್ತೆ ತುಳಿಸಿದ ರೊಕ್ಕ ಇಲ್ಲ ನಮ್ಮಲ್ಲಿ. ಅದೇ ಇಬ್ಬರು ಗಣತಿಯಾಗಿ ಬಿತ್ತಬೇಕಂತ ಮತ್ತೆ ತೊಗರಿ ಹಾಕಲ್ತೇವೆ ಎಲ್ಲ. ಈಗೇನ ಜಾನುವಾರಿಂದ ಬಿತ್ತರೆ ಮತ್ತೆ ಅದಕ್ಕೂ ರೊಕ್ಕ ಕೊಡ್ಬೇಕ್ರಿ? ರೊಕ್ಕ ಕೊಡ್ಬೇಕು ರೀ. ಎಕರ್ಗೆ 1,500 ಕೊಡ್ಬೇಕು ಸರ್. ಎಕರ್ 1,500 ರೊಕ್ಕ ಇಲ್ಲದಕ್ಕೆ ನಾವೇ ಬಿತ್ತನೆ ಮಾಡಿದ್ದೆವು. ಈಗ ಸಾಲ ಸೋಲ ಮಾಡಿ ಬಿತ್ತನೆನೂ ಕೂಡ ಮಾಡಿದ್ವಿ. ಈಗ ಸಮರ್ಪಕವಾಗಿ ಮಳೆ ಆಗದೆ ಇರೋನಲ್ಲಿ ಬಿತ್ತನೆ ಮಾಡಿದಂಥ ಬೆಳೆ ಕೂಡ ಸರಿಯಾಗಿ ಬಂದಿಲ್ಲ. ಹೀಗಾಗಿ ನಾವು ಮರು ಬಿತ್ತನೆಯಲ್ಲಿ ತೊಡಗಿದ್ದೀವಿ ಅಂತ ಇಲ್ಲಿ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್. ಇನ್ನು ಬರ ಪರಿಸ್ಥಿತಿ ಅಧ್ಯಯನದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನಾವು ಈಗ ಇಡೀ ರಾಜ್ಯದ ಪರಿಸ್ಥಿತಿಯನ್ನು ಇವತ್ತು ನೋಡಬೇಕಾಗಿದೆ. ಇನ್ನು 2 ಡಿವಿಷನ್ ಬಾಕಿ ಇದೆ, ಮೈಸೂರು ಡಿವಿಷನ್ನು ಮತ್ತು ಬೆಂಗಳೂರು ಡಿವಿಷನ್ನು. ಬೆಂಗಳೂರು ಡಿವಿಷನನ್ನು 25ನೇ ತಾರೀಕು ಮುಖ್ಯಮಂತ್ರಿಗಳು ನಾನು ರಿವ್ಯೂ ಮಾಡ್ತಾ ಇದ್ದೀವಿ. ಅದಾದ ನಂತರ ತಕ್ಷಣ ಮೈಸೂರು ಡಿವಿಷನ್ ರಿವ್ಯೂ ಮಾಡ್ತೀವಿ. ಅದಾದಮೇಲೆ ಒಂದು ಸಂಪೂರ್ಣವಾದ ರಾಜ್ಯದ ಚಿತ್ರಣ ನಮಗೆ ಸಿಗುತ್ತೆ. ಆನಂತರ ನಾವು ಇಂಟರ್ನಲ್ಲಿ ಚರ್ಚೆ ಮಾಡಿಕೊಂಡು ಯಾವ ರೀತಿ ನಾವು ರೈತರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಮತ್ತು ಸಾಮಾನ್ಯ ಜನರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು. ಈಗಾಗಲೇ ನಾವು ಈ ಏನು ನರೇಗಾ ಯೋಜನೆ ಇತ್ತು, ಅಂದರೆ ಈಗ ಅವರು ರಾಮ್ಜಿ ಎಲ್ಲ ಮಾಡಿದ್ದಾರೆ, ಅದರಲ್ಲಿ ಕೆಲಸ ತಗೊಳ್ಬೇಕು ಅಂತ ಈಗಾಗಲೇ ನಾವು ಸೂಚನೆಗಳು ಕೊಟ್ಟಿದ್ದೇವೆ. ಅಂದರೆ ಕಾಮಗಾರಿಗಳನ್ನು ತಗೊಳ್ಳಿ, ಅವರಿಗೆ ಹಣ, ನಮ್ಮ ಹತ್ರ ಹಣ ಸಾಕಷ್ಟು ಹಣ ಇದೆ, ಅದನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದೇವೆ. ಪ್ರಪೋಸಲ್ಸ್ ಕೊಟ್ಟರೆ ತಕ್ಷಣ ಹಣ ಬಿಡುಗಡೆ ಮಾಡ್ತೀವಿ. ನಾವು ಈಗಾಗಲೇ 1 ಕೋಟಿ ರೂಪಾಯಿ ಪ್ರತಿಯೊಂದು ಶಾಸಕರಿಗೂ ಕೂಡ ಅವರ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಈಗಾಗಲೇ ಪ್ರಕಟಣೆ ಮಾಡಿದ್ದೇವೆ. ಮತ್ತು 5 ಕೋಟಿ ರೂಪಾಯಿ ಒಂದೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ, ಎಮರ್ಜೆನ್ಸಿಗೆ ಕುಡಿಯೋ ನೀರಿಗೆ ಖರ್ಚು ಮಾಡಬೇಕು ಅಂಥೇಳಿ ಕೊಟ್ಟಿದ್ದೇವೆ. ಈಗಾಗಲೇ ಅವ್ರ ಹತ್ರ ಹಣ ಇದೆ. ಇದಲ್ಲದೆ ನಮಗೆ PD ಅಕೌಂಟಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಸುಮಾರು 329 ಕೋಟಿ ರೂಪಾಯಿ ಇಟ್ಟಿದ್ದೀವಿ, ಎಲ್ಲ ಜಿಲ್ಲೆ ಸೇರಿ. ಸೊ ಹಣಕ್ಕೆ ಕೊರತೆ ಇಲ್ಲ. ಅಂದರೆ ನಾವು ಯಾವ ರೀತಿ ಪ್ರೋಗ್ರಾಮ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಬೇಕು. ಸೆಂಟ್ರಲ್ಗೆ ನೀವು ಲೆಟರ್ ಎಲ್ಲ ಬರೆದಿದ್ರಿ, ಯಾವ ಕಮಿಟಿ ಏನಾದರೂ ಬರ್ಬೋದು? ಅಲ್ಲಲ್ಲ, ಅವರು ನಮಗಿನ್ನೂ ಯಾವುದೂ ರಿಯಾಕ್ಷನ್ ಬಂದಿಲ್ಲ. ರಿಯಾಕ್ಷನ್ ಬಂದ ಮೇಲೆ ನೋಡೋಣ ಯಾವ ರೀತಿ ಏನು ರಿಯಾಕ್ಷನ್ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ನಾವು ಮುಂದೆ ಆಗಸ್ಟ್ ತಿಂಗಳಲ್ಲಿ ಅವರು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮೆಮೊರಂಡಮ್ ಇದಕ್ಕೆ ನಮ್ಮ ಬರದ ಪರಿಸ್ಥಿತಿಗೆ ಒಂದು ಮೆಮೊರಂಡಮ್ ಕೊಡ್ತೀವಲ್ಲ,
ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಆದಮೇಲೆ ಅವರು ಸಾಮಾನ್ಯವಾಗಿ ನಾವು ಏನು ಮೆಮೊರ್ಯಾಂಡಮ್ ಕೊಟ್ಟ ಮೇಲೆ ಕಳಿಸ್ತಾರೆ.